ಆತ್ಮೀಯರೇ ನಮಸ್ಕಾರ. ನಾನು ಜಯಪ್ರಕಾಶ್ ಅಗತಿಹಳ್ಳಿ, ದ ಸ್ಕೂಲ್ ಆಫ್ ಏನ್ಷಿಯಂಟ್ ವಿಸ್ಡಮ್ 3 ದಿನಗಳ ಪಬ್ಲಿಕ್ ಸ್ಪೀಕಿಂಗ್ ಕುರಿತ ಕಾರ್ಯಾಗಾರದಲ್ಲಿ ರಾಜ್ಯದಾದ್ಯಂತ ಬಂದಿರುವಂತಹ ಪಾರ್ಟಿಸಿಪೆಂಟ್ಸ್ಗೆ ತರಬೇತಿಯನ್ನು ನೀಡ್ತಾ ಇದ್ದೇವೆ. ಈ ರೀತಿ ನಾನು 4ನೇ ವರ್ಕ್ಶಾಪ್ ಈ ಒಂದು ಜಾಗದಲ್ಲಿ ವ್ಯವಸ್ಥೆ ಮಾಡಿರುವಂಥದ್ದು. ಇವತ್ತು ನಮ್ಮ ಜೊತೆ TG ಆನಂದ್ ಅಂತ ನಮ್ಮ ಸ್ನೇಹಿತರು ಬಂದಿದ್ದಾರೆ. ಸುದೀರ್ಘ ಕಾಲದ ಸ್ನೇಹಿತರು, ಅಂದರೆ ಸುಮಾರು 35 ವರ್ಷಗಳ ಸ್ನೇಹ. 35 ವರ್ಷಗಳಿಂದ ನೈನಿತಾಲ್ಗೆ ಹೋಗ್ಬೇಕಾದ್ರೆ ಟ್ರೈನಲ್ಲಿ ಪರಿಚಯ ಆದರು. ಟ್ರೈನಲ್ಲಿ ಪರಿಚಯ ಆಗಿ ಆಮೇಲೆ JCS ಅನ್ನೋ ಒಂದು ಸಂಸ್ಥೆಗೆ ನನ್ನನ್ನು ಬಲವಂತವಾಗಿ ಸೇರಿಸಿದ್ದವರು. ಸೊ JC ಸಂಸ್ಥೆ ಸೇರದೇ ಇದ್ರೆ ನಾನು ತರಬೇತುದಾರ ಆಗ್ತಾ ಇರಲಿಲ್ವೇನೋ ಅನ್ಸುತ್ತೆ. ಬೈ ಫೋರ್ಸ್ JC ಸಂಸ್ಥೆ ಸೇರಿಸಿದ್ದಕ್ಕೆ ಆನಂದ್ ಅವರಿಗೆ ಧನ್ಯವಾದ ಹೇಳ್ತೇನೆ. ವಾಲಂಟರಿ ಸೇರಿರಲಿಲ್ಲ ಸರ್ ನಾನು JC, ಬೈ ಆನಂದ್ ಫೋರ್ಸ್ ಇಲ್ಲ ಈ ಸಂಸ್ಥೆ ಸೇರು ಅಂತ ಸೇರಿದ್ದು. ಸೊ ಡ್ರೈವಿಂಗ್ ಬಗ್ಗೆ ಒಲವು ಬಂತು. ಸೊ ಅದಾದಮೇಲೆ ಆತ ಸಣ್ಣ ಪುಟ್ಟ ವ್ಯವಹಾರದಿಂದ ದೊಡ್ಡ ವ್ಯವಹಾರದವರೆಗೆ ಈವೆಂಟ್ ಮ್ಯಾನೇಜ್ಮೆಂಟ್ ಒಂದು ಕಂಪನಿಯನ್ನು ಬೆಂಗಳೂರಿನಲ್ಲಿ ವಿಶೇಷವಾಗಿ ಆರಂಭ ಮಾಡಿ ನನ್ನ ಅನಿಸುತ್ತೆ ಒಂದು 25-26 ವರ್ಷ, 27th ಇಯರ್. ಸೊ ನಾನು ಇವತ್ತೇನು ಕೇಳ್ತಾ ಇದ್ದೇನೆ ಅಂದರೆ, ಇಲ್ಲಿರುವಂಥವರೆಲ್ಲ ಮಾತಾಡಕ್ಕೆ ಕಲಿಯಕ್ಕೆ ಬಂದಿರೋರು. ಆನಂದ್ JC ಸಂಸ್ಥೆ ಟ್ರೈನಿಂಗ್ ನೋಡಿರೋರು, ಗಮನಿಸಿರೋರು, ಒಂದು ಝೋನ್ ಟ್ರೈನರ್ವರೆಗೂ ಆಗಿರುವಂಥವ್ರು. ನಾನು ಎಷ್ಟೊಂದು ವಿಟ್ನೆಸ್ ಮಾಡಿದ್ದೀನಿ. ಆನಂದನು ಹುಟ್ಟಿದವ, ಮದುವೆ, ಅಲ್ಲೆಲ್ಲ ಸ್ಟೇಜ್ ಮೇಲೆ ಮಿಂಚಿ ಅಲ್ಲಿರೋ ಜನರನ್ನೆಲ್ಲ ಇನ್ವಾಲ್ವ್ ಮಾಡ್ಕೊಂಡು ಆಟ ಆಡಿಸಿ ಲೈಫ್ ಟೈಮ್ ಮೆಮೊರಬಲ್ ಆಗೋ ಥರ ಈ ಮೊಮೆಂಟ್ನ ಮೆಮೊರಬಲ್ ಇವೆಂಟ್ ಆಗಿ ಮಾಡಿ ಮತ್ತೆ ಮತ್ತೆ ರಿಪೀಟ್ ಆರ್ಡರ್ ತಗೊಂಡು ಕೆಲವು ಫಾರಿನ್ನಲ್ಲೂ ಇವೆಂಟ್ ಮಾಡಿ ಇವತ್ತು ಒಬ್ಬ ಯಶಸ್ವಿ ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪ್ನಿ ನಡೆಸ್ತಾ MC ಮಾಸ್ಟರ್ ಆಫ್ ಸೆರೆಮನಿ ಹೋಸ್ಟ್ ಕಮರ್ಷಿಯಲ್ ಆಗಿ ದುಡಿಸ್ಕೊಂಡು ಎಷ್ಟೊಂದು ಜನ ಈತ ಅವಕಾಶ ಕೊಟ್ಟವ್ರು ಎಷ್ಟೋ ಜನ ಪಾಪ್ಯುಲರ್ MCಗಳಾಗಿ ಕೂಡ ಆಗಿದ್ದಾರೆ. ಒಂದು ಸಂತೋಷ, ನಾನು ಆತ ಸೇರಿ ಒಂದು 3-4 ಅನ್ಸುತ್ತೆ ಆಂಕರಿಂಗ್ ವರ್ಕ್ಶಾಪ್ಸ್, 7 ವರ್ಕ್ಶಾಪ್ಸ್, ಐ ಥಿಂಕ್ 5 days, 4 to 5 days ಆರ್ಗನೈಸ್ ಮಾಡಿದ್ವಿ. ಅಂದರೆ ನಾನು ಮತ್ತೆ ಇವರ ಸಂಸ್ಥೆ ಜೊತೆಗೆ ಸೇರಿ ಒಂದು 7 ವರ್ಕ್ಶಾಪ್ಸ್ ಮಾಡಿದ್ವಿ. ಸೊ ಆ ಥರದ ಒಂದು ಆಂಕರಿಂಗ್ ದಿನ ಪ್ರಚಾರ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ವಿ. ಸೊ ಓವರ್ ಟು ಆನಂದ್, ಯು ಕ್ಯಾನ್ ಶೇರ್ ಯುವರ್ ಜರ್ನಿ. ಬಟ್ ಅಲ್ಲೆಲ್ಲ ನಮ್ಮ ನಿರೀಕ್ಷೆ ಏನಿದೆ ಅಂದರೆ, ನೀವು ಹೆಂಗೆ ಮಾತು ಇಂಪ್ರೂವ್ ಮಾಡ್ಕೊಂಡ್ರಿ, ಇಂಗ್ಲೀಷ್ನ ಯಾರು ಗೈಡ್ ಮಾಡಲಿಲ್ಲ ಅಂದ್ರೂ ನೀವೇ ಹೆಂಗೆ ಇಂಗ್ಲೀಷ್ ಕಲ್ತ್ಕೊಂಡು ಇಂಗ್ಲೀಷ್ನಲ್ಲೇ ಎಷ್ಟೊಂದು ಇವೆಂಟ್ನ ಹ್ಯಾಂಡಲ್ ಮಾಡಕ್ಕೆ ಹೆಂಗೆ ಸಾಧ್ಯ ಆಯ್ತು? ಓಕೆ, ಆಕ್ಚುಲಿ ನಾನು ಇಲ್ಲಿ ಬಂದಾಗ, ಧನ್ಯವಾದಗಳು ಜಯಪ್ರಕಾಶ್. ಇಲ್ಲಿ ಬಂದಾಗ ನಾನು ಯಾವುದೋ ಆಕ್ಟಿವಿಟಿ ಕಂಡಕ್ಟ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ನಾನು ಇವಾಗ. ಸೊ ಆಕ್ಟಿವಿಟಿ ಕಂಡಕ್ಟ್ ಮಾಡಲ್ಲ ಅಥವಾ ಈ ಜರ್ನಿ ಹೇಳ್ಬಿಟ್ಟು ಬೆಳಗ್ಗೆಯಿಂದನೂ ಅವಾಗ್ಲಿಂದನೂ ಲಕ್ಷದ ಫಸ್ಟ್ ಜರ್ನಿ ಆಗೋಗ್ಲಿ ಅಂತ ಹೇಳಿದ್ರು. ಸೊ ನನ್ನ ಇಂಗ್ಲಿಷ್ ಜರ್ನಿ ಎಲ್ಲಿಂದ ಶುರು ಆಯ್ತು ಅಂತ ಹೇಳಿದ್ರೆ, ನಾನು ಸ್ಕೂಲ್ ಓದಿದ್ದು ಬಂದು ನಿರ್ಮಲಾ ವಿದ್ಯಾಲಯ ಅಂತ ಹೇಳ್ಬಿಟ್ಟು ಇಲ್ಲಿ ಚಾಮರಾಜಪೇಟೆಯಲ್ಲಿ ಇದೆ ಬೆಂಗಳೂರಲ್ಲಿ. ಅದಾದ್ಮೇಲೆ RV ಹೈಸ್ಕೂಲ್ಗೆ ಹೋಗ್ತೀನಿ. RV ಹೈಸ್ಕೂಲ್ ಪಕ್ಕದಲ್ಲೇ ಲಾಲ್ಬಾಗ್ ಇದೆ, ಲಾಲ್ಬಾಗ್ ಡಿಸ್ಟ್ರಿಕ್ಟ್ ಅಲ್ಲಿ ಲಾಲ್ಬಾಗ್ ಇದೆ. RV ಹೈಸ್ಕೂಲ್ ಓದ್ಬೇಕಾಗಿದ್ರೆ ಏನಾಗ್ತಿತ್ತು ಅಂತ ಹೇಳಿದ್ರೆ, ಅಲ್ಲಿ ಆ ಟೈಮಲ್ಲಿ ಫಾರಿನರ್ಸ್ ತುಂಬಾ ಜನ ಬರ್ತಾ ಇದ್ರು ಅಲ್ಲಿ ಆ ಒಂದು ಇದಕ್ಕೆ. ಒಂದ್ಸತಿ ಏನಾಯ್ತು ಅಂತ ಹೇಳಿದ್ರೆ, ಆ ಲಾಲ್ಬಾಗ್ ಮುಗಿಸ್ಕೊಂಡು ಅವ್ರಿಗೇನೋ ಬಸ್ ಏನೋ ನಮ್ಮ ಸ್ಕೂಲ್ ಹತ್ರ ನಿಲ್ಸಿದ್ರು. ಆ ಫಾರಿನರ್ಸ್ ಎಲ್ಲ ಇಳಿದ್ಬಿಟ್ಟು ನಮ್ಮ ಸ್ಕೂಲ್ ಹೊರಗಡೆ ಕಾಂಪೌಂಡ್ ಹೊರಗಡೆ ಬಂದ್ಬಿಟ್ರು. ಬಂದ್ಬಿಟ್ಟು ಏನ್ ಮಾಡ್ತಿದ್ರು, ಮಕ್ಕಳನ್ನೆಲ್ಲ ಗುಡ್ಡೆ ಹಾಕೊಂಡು ಫೋಟೋ ತೆಗಿತಾ ಇದ್ರು. ಓಕೆ, ಅವ್ರಿಗೇನೋ ಒಂದಿದೆ, ನಮ್ದೊಂಥರ ವೇಷಭೂಷ, ಅವ್ರದ್ದು ಊರುಗಳು ಇದಕ್ಕೆ ಸಂಬಂಧಪಟ್ಟರೆ ನೋಡಿದ್ರೆ ತುಂಬಾ ವ್ಯತ್ಯಾಸ ಇತ್ತು. ಸೊ ಹಂಗೆ ಇದು ಮಾಡ್ಬೇಕಾದ್ರೆ ಕೆಲವರೆಲ್ಲ ತರ ನಗೆ ಹಾಡ್ಕೊಳ್ತಿದ್ರು, ನೋಡವಲ್ಲ ಬಿಳಿ ಚಡ್ಡೆ ಬಂತು ಅಂತ ಹೇಳ್ಬಿಟ್ಟು ಯಾಕಂದ್ರೆ ಫಾರಿನರ್ಸ್ ಬೆಳಿಗಿರ್ತಾರೆ. ಸೊ ಆದ್ರೆ ನಾವು ಅದಕ್ಕೆ ಇದು ಮಾಡಲಿಲ್ಲ, ನಾವು ಆ ಥರ ಹೇಳಿಲ್ಲ. ನಾವು ಸುಮ್ಮನೆ ಬಗ್ಗೆ ಮಾತಾಡ್ಸಿ ವೆಲ್ಕಮ್ ಟು ಬ್ಯಾಂಗ್ಳೂರ್, ವೆಲ್ಕಮ್ ಟು ಇಂಡಿಯಾ ಅಂತ ಹೇಳಿದ್ರು. ಅವ್ರಿಗೆ ಅಷ್ಟಕ್ಕೆ ಸಾಕು, ಅಂದ್ರೆ ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಅಂತ ಹೇಳಿದ್ರು. ಆಮೇಲೆ ಕಮ್ ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟು ಹತ್ರ ಬಂದ್ಬಿಟ್ಟು ಒಂದು ಫೋಟೋ ತೆಗೆದ್ರು. ಫೋಟೋ ತೆಗೆದ್ಮೇಲೆ ಥ್ಯಾಂಕ್ ಯು ವೆರಿ ಮಚ್ ಅಂತ ನಾವು ಹೇಳಿದ್ವಿ. ಅಷ್ಟು ಹೇಳಿದ್ಮೇಲೆ ಅವರು ಒಂದು ಪೆನ್ ತೆಗೆದುಕೊಟ್ರು, ಒಂದು ಇಂಪೋರ್ಟೆಡ್ ಪೆನ್ ತೆಗೆದುಕೊಟ್ರು. ಇಷ್ಟು ಮಾತಾಡಿದ್ರೆ ಒಂದು ಪೆನ್ ಕೊಡ್ತಾರಲ್ವಾ ಅಂತ ಹೇಳ್ತಾ ಇದ್ದಂಗೆ ನೆಕ್ಸ್ಟ್ ಏನ್ ಮಾಡಿದ್ವಿ ಅಂತ ಹೇಳಿದ್ರೆ, ಡೈಲಿ ಫಾರಿನರ್ಸ್ ನೋಡ್ತಾ ಇದ್ವಿ, ಏನಕ್ಕೆ ಇದನ್ನ ಬಳಸ್ಕೊ ಕುಡ್ದು ಅಂತ ಅನ್ಸ್ತು. ಅವಾಗ ಏನ್ ಮಾಡಿದ್ವಿ ಅಂತ ಹೇಳಿದ್ರೆ,
ನನ್ನ ಇಬ್ರು ಫ್ರೆಂಡ್ಸ್, ನಾನು ರವಿಶಂಕರ್ ಭಾಸ್ಕರ್ ಅಂತ ಹೇಳ್ಬಿಟ್ಟು ಪ್ರತಿ ದಿವಸ ನಮ್ಮ ಫ್ರೀ ಟೈಮ್ ಇದ್ದಾಗ ಲಾಲ್ಬಾಗ್, ಓಕೆ ಲಾಲ್ಬಾಗ್ ಹೋಗೋದು, ಫಾರಿನರ್ಸ್ನ ಮಾತಾಡಿಸೋದು, ಗೋ ಮ್ಯಾನ್ ಕಮ್ ಮ್ಯಾನ್ ಅಂತ ನಮ್ಗೆ ಇಂಗ್ಲೀಷ್ ಬರ್ತಾ ಇದ್ದಿದ್ದು. ಅವ್ರ ಹತ್ರ ಮಾತಾಡ್ತಾ ಇಂಗ್ಲೀಷ್ ಪೇಪರ್ ಓದ್ತಾ ಅವ್ರ ಜೊತೆ ಇದು ಮಾಡೋದು, ಹಿಂಗೆ ಮಾತಾಡ್ತಾ ಇದ್ವಿ. ಒಂದ್ಸತಿ ಏನ್ ಮಾಡಿದ್ರು, ಪೆನ್ ಬದಲು ಅವ್ರದ್ದು ನಾಣ್ಯ ಕೊಟ್ರು, ಫಾರಿನ್ ಕಂಟ್ರಿದ ಒಂದು ನಾಣ್ಯ ಕೊಟ್ರು. ಓಕೆ, ತುಂಬಾ ಖುಷಿ ಆಯ್ತು. ಸೊ ನೆಕ್ಸ್ಟ್ ನಾವೇನ್ ಮಾಡ್ತಿದ್ವಿ, ಒಂದು ಇವಾಗ ಇದು ನಮ್ಮ ಕಾಯಿನ್ ರೈಟ್, ಹೋಗೋದು ಮಾತಾಡೋದು, 2 ಅಥವಾ 3, ನಮ್ ಟೈಮ್ ಕಡಿಮೆ ಇತ್ತು. ಹಲೋ, ಐ ಆನಂದ್, ವೆಲ್ಕಮ್ ಟು ಇಂಡಿಯಾ, ವೆಲ್ಕಮ್ ಟು ಬ್ಯಾಂಗ್ಳೂರ್ ಅಂತ ಹೇಳೋದು. ಅವ್ರು ಥ್ಯಾಂಕ್ ಯು, ದಿಸ್ ಇಸ್ ಇಂಡಿಯಾ ರುಪಿ, ಕ್ಯಾನ್ ಐ ಹ್ಯಾವ್ ಯುವರ್ ಕಂಟ್ರಿ ರುಪಿ, ಹಿಂಗೆ ಕೇಳ್ತಾ ಇದ್ವಿ ನಾವು. ಓಕೆ, ಅವರು ಕಾಯಿನ್ ಅಂತ ಹೇಳ್ಬಿಟ್ಟು ಅಲ್ಲೆಲ್ಲ ಲೇಡೀಸ್ ಎಲ್ಲ ಪರ್ಸಿಂದ ತೆಗೆದು ಒಂದಷ್ಟು ಕಾಯಿನ್ಸ್ ಕೊಡ್ತಾ ಇದ್ರು. ವಾ, ತುಂಬಾ ಚೆನ್ನಾಗಿತ್ತು. ಎಲ್ರಿಗೂ ಸ್ಕೂಲಲ್ಲೆಲ್ಲ ಕ್ಲಾಸಲ್ಲೆಲ್ಲ ಬಂದ್ಬಿಟ್ಟು ಈ ಕಾಯಿನ್ ತೋರಿಸೋದು ನಮಗೆ, ಇವತ್ತು ಜರ್ಮನಿ ಸಿಕ್ತು, ಇವತ್ತು ಇಂಗ್ಲೆಂಡ್ ಸಿಕ್ತು, ಸ್ವಿಟ್ಜರ್ಲ್ಯಾಂಡ್ ಸಿಕ್ತು ಅಂತ ಹೇಳ್ಬಿಟ್ಟು. ಸೊ ಇದರಿಂದ ಒಂದು ಕಾಯಿನ್ ಕಲೆಕ್ಷನ್ ಅನ್ನೋದು ಸ್ಟಾರ್ಟ್ ಆಯ್ತು. ಕಾಯಿನ್ ಕಲೆಕ್ಷನ್ ಅಂದ್ರೆ ಏನು ಅಂತ ಗೊತ್ತಿರಲಿಲ್ಲ ನನಗೆ ಅವಾಗ ಅದಕ್ಕೆ ನ್ಯೂಮಿಸ್ಮ್ಯಾಟಿಕ್ಸ್ ಅಂತ ಹೇಳ್ತಾರೆ. ಕಾಯಿನ್ಸ್ ಕಲೆಕ್ಷನ್ಸ್ಗೆ ನ್ಯೂಮಿಸ್ಮ್ಯಾಟಿಕ್ಸ್ ಅಂತ ಹೇಳ್ತಾರೆ. ಸೊ ಇದಾದ್ಮೇಲೆ ಏನಾಯ್ತು ಅಂತ ಹೇಳಿದ್ರೆ, ನೋ ಸಾರಿ, ವಿ ಡೋಂಟ್ ಹ್ಯಾವ್, ಇಫ್ ಯು ಕ್ಯಾನ್ ಕಮ್ ಡೌನ್ ಟು ಅವರ್ ಹೋಟೆಲ್ ವಿ ವಿಲ್ ಗಿವ್ ಯು ಅಂತ ಹೇಳಿದ್ರು. ಓಕೆ, ವಿ ಡೋಂಟ್ ಮೈಂಡ್ ಅಂದ್ರೆ ಇವಾಗ ವಿ ಡೋಂಟ್ ಮೈಂಡ್ ಅಂತ, ಎಸ್ ವಿಲ್ ಕಮ್ ಅಂತ ಹೇಳ್ತೀವಿ. ನಾನು ನನ್ನ ಫ್ರೆಂಡು ಸೈಕಲ್ ತಗೊಂಡು ಡಬಲ್ಸ್ ಹೊಡ್ಕೊಂಡು ಅಶೋಕ್ ಹೋಟ್ಲಿಗೆ ಹೋಗೋದು, ಡಿಮಿನಿಟಿ ಹೋಟ್ಲಿಗೆ ಹೋಗೋದು, ಆ ರೆಸಿಡೆನ್ಸಿ ಹೋಟ್ಲಿಗೆ ಹೋಗೋದು, ಅವ್ರ ಹತ್ರ ಹೋಗ್ಬಿಟ್ಟು ಈ ತರ ಇವ್ರು ಹೇಳಿದ್ರಲ್ಲ ಈ ನಂಬರ್, ಇದು ಈ ರೂಮ್ ನಂಬರ್ ಅಂತ ಹೇಳಿದ್ರೆ ನಮ್ಮ ನೋಡ್ತಾ ಇದ್ದ ಸೆಕ್ಯೂರಿಟಿ ಗಾರ್ಡ್ ಹಿಂಗ್ ನೋಡ್ತಾ ಇದ್ದ. ನೋಡಿದ್ಮೇಲೆ ನಾವು ನೋಡಿ ಚಡ್ಡಿ ಹಾಕೊಂಡು ಹೋಗಿರ್ತೀವಿ ಅಥವಾ ಯಾವುದೋ ಒಂದು ಥರದ ಪ್ಯಾಂಟ್ ಹಾಕೊಂಡು ಹೋಗಿರ್ತೀವಿ. ಸೊ ಈ ಒಂದು ಸ್ಟಾರ್ಟ್ ಆಯ್ತು. ಅಲ್ಲೋದ್ಮೇಲೆ ಕ್ಯಾನ್ ಬಿ ಹ್ಯಾವ್ ಅವರ್ ಫೋಟೋ ಅಂತ ಹೇಳ್ಬಿಟ್ಟು ಅವಾಗ ಪೋಲರೈಡ್ ಫೋಟೋಸ್ ಎಲ್ಲ ತಗೊಳ್ತಾ ಇದ್ರು. ಪೋಲರೈಡ್ ಅಂದ್ರೆ ಅಲ್ಲೇ ಕ್ಲಿಕ್ ಮಾಡಿದ್ರೆ ಅಲ್ಲೇ ಫೋಟೋ ಬರುತ್ತೆ. ಸೊ ಅದನ್ನ ತಗೊಳ್ತಾ ಇದ್ರು. ಅದನ್ನ ತಗೊಂಡಾದ್ಮೇಲೆ, ನೋ ದಿಸ್ ಇಸ್ ಅ ರೀಲ್ ಫೋಟೋ, ವಿ ಕ್ಯಾನ್ ಸೆಂಡ್ ಇಟ್ ಟು ಯು ಅಂತ ಹೇಳಿದ್ರು. ಸರಿ, ಹಂಗಿದ್ರೆ ಒಂದು ಕೆಲಸ ಮಾಡೋಣ ಅಂತ ಹೇಳ್ಬಿಟ್ಟು ನಮ್ಗೆ ಅಡ್ರೆಸ್ ಬರ್ಕೊಟ್ಟೆ. ಅಡ್ರೆಸ್ ಬರ್ಕೊಟ್ಟಾದ್ಮೇಲೆ ಅಲ್ಲಿಂದ ನನಗೆ ನಮ್ದು ಈ ಲಾಲ್ಬಾಗ್ ಅಲ್ಲಿ ಅಥವಾ ಬೇರೆ ಕಡೆ ಸಿಕ್ಕಿದ ಜಾಗದಲ್ಲೆಲ್ಲ ಫೋಟೋಸ್ ಫಾರಿನ್ ಕಂಟ್ರಿಯಿಂದ ಬರಕ್ ಶುರು ಆಯ್ತು. ಅದ್ರ ಜೊತೆ ಒಂದು ಲೆಟರ್ ಬರ್ತಾ ಇತ್ತು. ಸೊ ಅಲ್ಲಿ ಬರ್ಬೇಕಾಗಿದ್ರೆ ನಮ್ಗೆ ಆ ಸ್ಟ್ಯಾಂಪ್ಸ್, ಫಾರಿನ್ ಕಂಟ್ರಿ ಸ್ಟ್ಯಾಂಪ್ಸ್ ಬರ್ತಾ ಇತ್ತು. ಆ ಫಾರಿನ್ ಕಂಟ್ರಿ ಸ್ಟ್ಯಾಂಪ್ಸ್ ನೋಡ್ತಾ ಅದ್ರ ಮೇಲೆ ಒಂಥರ ಇದು ಬಂದು, ನೆಕ್ಸ್ಟ್ ಏನ್ ಮಾಡಿದ್ವಿ, ನೆಕ್ಸ್ಟ್ ಟೈಮ್ ನಾವು ಕೇಳಿದ್ದು ನಾವು ಫಾರಿನರ್ಸ್ಗೆ, ಕ್ಯಾನ್ ವಿ ಹ್ಯಾವ್ ಯುವರ್ ಸ್ಟ್ಯಾಂಪ್ಸ್ ಅಂತ. ಓಕೆ, ಅವ್ರು ಕೆಲವರು ಇದ್ದಿದ್ದು ಹಂಗೆ ಸ್ಟ್ಯಾಂಪ್ಸ್ ಅವಾಗೆಲ್ಲ ಹಿಂಗೆ ಕ್ಯಾರಿ ಮಾಡ್ತಿರೋ ನಮ್ಗೆ ಗೊತ್ತಿಲ್ಲ. ಆ ಸ್ಟ್ಯಾಂಪ್ಸ್ ಕೂಡ ಕೊಡ್ತಾ ಇದ್ರು, ಅಲ್ಲಿ ಊರಿಂದ ಹೋಗಿ ಕಳಿಸ್ಕೊಡ್ತಾ ಇದ್ರು. ಸೊ ಇದರಿಂದ ಒಂದು ಫಾರಿನರ್ಸ್ ಜೊತೆಗೆ ಲೆಟರ್ ಮುಖಾಂತರ ಒಂದು ಸಂಬಂಧ, ಒಂದು ಫ್ರೆಂಡ್ಶಿಪ್ ಸ್ಟಾರ್ಟ್ ಆಯ್ತು. ಇದನ್ನ ಮಾಡ್ತಾ ಬೆಂಗಳೂರಲ್ಲಿ ಒಂದು ಬ್ಯಾಂಗ್ಳೂರ್ ಫಿಲಾಟಲಿಕ್ ಸೊಸೈಟಿ ಅಂತ ಇದೆ, ಕರ್ನಾಟಕ ಫಿಲಾಟಲಿಕ್ ಸೊಸೈಟಿ ಅಂತಿದೆ. ಅದ್ರ ಬಗ್ಗೆ ಒಂದು ಸ್ವಲ್ಪ ಒಂದು ಇನ್ಫಾರ್ಮೇಶನ್ ಬಂತು. ಆ ಇನ್ಫಾರ್ಮೇಶನ್ ಬರ್ತಾ ಇದ್ದಂಗೆ ಅವ್ರ ಮೀಟಿಂಗ್ಸ್ ಹೋಗಕ್ಕೆ ಶುರು ಮಾಡಿದೆ ನಾನು. ಅಲ್ಲಿ ಹೋದ್ರೆ ಅವ್ರು ಹೇಳಿದ್ರು, ಈ ಸ್ಟ್ಯಾಂಪ್ಸ್ ಕಲೆಕ್ಷನ್ ಅನ್ನೋದು ದೊಡ್ಡದು, ಪ್ರಪಂಚದ ಎಲ್ಲ ಒಂದು ಇದರಲ್ಲಿ ಯಾವ್ಯಾವ ದೇಶದಲ್ಲಿ ಯಾವ್ದು ನ್ಯಾಷನಲ್ ಫ್ಲವರ್ ಯಾವುದು, ನ್ಯಾಷನಲ್ ಅನಿಮಲ್ ಯಾವುದು, ಅವ್ರದ್ದು ನ್ಯಾಷನಲ್ ಹೆರಿಟೇಜ್ ಯಾವುದು, ಇದೆಲ್ಲ ನಿಮಗೆ ಗೊತ್ತಾಗುತ್ತೆ ಈ ಒಂದು ಕಲೆಕ್ಷನ್ ಮುಖಾಂತರ ಅಂತ ಹೇಳ್ಬಿಟ್ಟು. ಅದಕ್ಕೆ ಥಿಮ್ಯಾಟಿಕ್ ಕಲೆಕ್ಷನ್ ಅಂತ ಹೇಳ್ತಾರೆ. ಸೊ ಈ ಥಿಮ್ಯಾಟಿಕ್ ಕಲೆಕ್ಷನ್ ಅಲ್ಲಿ ನಾನು ಅವಾಗ ಸೆಲೆಕ್ಟ್ ಮಾಡ್ಕೊಂಡಿದ್ದು ಬಂದು ಪೋಸ್ಟ್ ಇಂಡಿಪೆಂಡೆನ್ಸ್, ಮತ್ತೆ ವೆಸ್ಟ್ ಜರ್ಮನಿ, ಆಮೇಲೆ ಮ್ಯಾಮಲ್ಸ್. ಇದ್ರ ಬಗ್ಗೆ ನನಗೆ ಅಷ್ಟೊಂದು ಐಡಿಯಾ ಇರಲಿಲ್ಲ. ಮ್ಯಾಮಲ್ಸ್ ಎಲ್ಲ ನಾನು ಓದ್ತಾ ಇರೋದು ಅವಾಗಿನ SLC PUC. ಇದಕ್ಕೋಸ್ಕರ ಏನ್ ಮಾಡಿದೆ ಅಂತ ಹೇಳಿದ್ರೆ, BSc ಓದ್ತಾ ಇರುವಂತ ಫ್ರೆಂಡ್ ನ ಮಾಡ್ಕೊಂಡು ರಾತ್ರಿ ಹೊತ್ತು ಹೋಗಿ ಅವ್ರ ಹತ್ರ ಕಲ್ತ್ಕೊಂಡು ಈ ಒಂದು ಸ್ಟ್ಯಾಂಪ್ಸ್ ನ ಯಾವ ತರ ಕಲೆಕ್ಟ್ ಮಾಡಬೇಕು, ಯಾವ ತರ ಸ್ಟೋರ್ ಮಾಡಬೇಕು, ಯಾವ ತರ ಅದನ್ನ ಪ್ರೆಸೆಂಟ್ ಮಾಡಬೇಕು, ಎಕ್ಸಿಬಿಷನ್ ಅಲ್ಲೂ ಪಾರ್ಟಿಸಿಪೇಟ್ ಮಾಡಿ ಅವಾಗ್ಲೇನೆ 10th ಸ್ಟ್ಯಾಂಡರ್ಡ್ 11th ಸ್ಟ್ಯಾಂಡರ್ಡ್ ಅಲ್ಲಿ ಕರ್ನಾಟಕ ಸ್ಟೇಟ್ ಲೆವೆಲ್ ಎಕ್ಸಿಬಿಷನ್ ಅಲ್ಲಿ ನಮ್ಮ ಅವಾಗಿನ ಖುರ್ಷಿದ್ ಆಲಂ ಖಾನ್ ಅಂತ ಹೇಳ್ಬಿಟ್ಟು ಗವರ್ನರ್ ಕೈಯಲ್ಲಿ ಬ್ರಾನ್ಸ್ ಮೆಡಲ್ ನ ತಗೊಂಡೆ. ಇದು ಏನಾಗೋಯ್ತು ಅಂತ ಹೇಳಿದ್ರೆ, ನಮ್ಮ ಏರಿಯಾದಲ್ಲಿ ಎಲ್ಲರೂ ನಮ್ಮ ಪೋಸ್ಟ್ ಮ್ಯಾನ್ ಬರ್ತಾ ಇದ್ರೆ ಫಾರಿನ್ ಪೋಸ್ಟ್ ಅಂದ್ರೆ ಇದು ಆನಂದಂದು ಅಂತ ಗೊತ್ತಾಗುತ್ತೆ ಅವ್ರಿಗೆ. ಓಕೆ, ಆ ತರ ಒಂದು ಬೆಳೆಸ್ಕೊಂಡಿದ್ದು. ಅಲ್ಲಿಂದ ನಾನು ಒಂದು ಇಂಗ್ಲಿಷ್ ಮಾತಾಡೋದಾಗಿರ್ಬೋದು ಅಥವಾ ಇಂಗ್ಲಿಷ್ ಇದನ್ನ ಶುರು ಮಾಡಿದ್ದು ನಾನು. ಸೊ ಇದಾದ್ಮೇಲೆ ಹೀಗೆ ಹೋಯ್ತು. ಅವಾಗ ಜಯಪ್ರಕಾಶ್ ಅವರು ಹೇಳ್ತಾ ಇದ್ರು, ಏನಪ್ಪಾ ಅಂತ ಹೇಳಿದ್ರೆ, ಯು ಹ್ಯಾವ್ ಟು ಯೂಸ್ ದ ಆಪರ್ಚುನಿಟಿ, ಗ್ರ್ಯಾಬ್ ದ ಆಪರ್ಚುನಿಟಿ ಅಂತ ಹೇಳ್ಬಿಟ್ಟು. ನಾನು ಅದ್ರಲ್ಲಿ ಇನ್ನೂ ಒಂದು ಸ್ಟೆಪ್ ಮುಂದೆ ಹೋಗ್ತೀನಿ, ಕ್ರಿಯೇಟ್ ಯುವರ್ ಆಪರ್ಚುನಿಟಿ ಅಂತ ಹೇಳ್ತೀನಿ. Okay, you have to create your own opportunity. People will not give the opportunity. You have to create your own opportunity. So first example ಕೊಡಬೇಕು ಅನ್ನೋದು ಬಂದು, ನಾನು ಸುಮಾರು 4ನೇ ಕ್ಲಾಸ್ 5ನೇ ಕ್ಲಾಸು, ಐ ಥಿಂಕ್ 4th ಸ್ಟ್ಯಾಂಡರ್ಡ್ ಇರ್ಬೋದು. ನಮ್ಮ ಮನೆ ಹತ್ರ ಇರೋದು, ನಮ್ಮ ಮನೆ ಇದ್ದಿದ್ದು ಗವಿಪುರಂ ಗುಟ್ಟಳ್ಳಿಯಲ್ಲಿ. ಗವಿಪುರಂ ಗುಟ್ಟಳ್ಳಿಯಲ್ಲಿ ಗವಿಗಂಗಾಧರ ದೇವಸ್ಥಾನ ಅಂತ ಇದೆ. ಎಷ್ಟು ಕೇಳಿದ್ರ, ನೋಡಿದ್ರ? ಓಕೆ, ಫೈನ್. ಸೊ ಅಲ್ಲಿ ಇವಾಗ ಶಿವರಾತ್ರಿ ಬಂತು ಅಂತ ಹೇಳಿದ್ರೆ ತುಂಬಾ ರಶ್. ಅವತ್ತಿನ ದಿವಸ ಶಿವನಿಗೆ ಏನ್ ಶ್ರೇಷ್ಠ? ಬಿಲ್ಪತ್ರೆ. ಓಕೆ, ಸೊ ಬಿಲ್ಪತ್ರೆನ ನಾನು ಒಂದು
ಒಂದೆರಡು ಮರ ನೋಡ್ಕೊಂಡಿದ್ದೆ ನಾನು. ಓಕೆ, ನಮ್ಮ ಅಮ್ಮಂಗೆ ಹೂವು ಕಿತ್ಕೊಂಡ್ಬಂದು ಕೊಡ್ತಾ ಇದ್ದೆ, ಹಂಗೆ ಮರ ನೋಡ್ಕೊಂಡಿದ್ದೆ. ಅವ್ರು ಹೋಗ್ಬಿಟ್ಟು ನಮ್ಮ ಮನೆ ಪೂಜೆ ಮಾಡ್ತೀನಿ, ಬಿಲ್ಪತ್ರ ಬೇಕು ಅಂತೇಳಿ ಇಸ್ಕೊಂಡೆ ನಾನು. ಅವ್ರೇನು ಹೇಳಿದ್ರು, ಆಯ್ತು ನೀನು ಕಿತ್ಕೋ, ನೀನು ಎಷ್ಟು ಕಿತ್ಕೊಳ್ತೀಯ ನನಗೆ ಅಷ್ಟು ಕೊಡು ಅಂತ ಹೇಳಿದ್ರು. ಆಯ್ತು ಮೇಡಮ್ ಅಂತೇಳಿ ನಾನೇನು ಮಾಡಿದೆ, ಫಸ್ಟ್ ಹೋಗಿದ್ದು 2 ಕವರ್ ತೊಗೊಂಡೋಗಿದ್ದೆ. 1 ಕವರ್ ಪೂರ್ತಿ ತುಂಬಿಸ್ಬಿಟ್ಟು ನನ್ನ ಫ್ರೆಂಡಿಗೆ ಜೀವ ಕೊಟ್ಬಿಟ್ಟೆ. ಇನ್ನೊಂದು ಕವರಲ್ಲಿ ತುಂಬಿಸ್ಬಿಟ್ಟು ಕೆಳಗಡೆ ಹೇಳ್ಬಿಟ್ಟು ಮೇಡಮ್ ಕಿತ್ತಿದ್ದೀನಿ ಅಂತ ಹೇಳಿದ್ರೆ, ಸರಿಯಪ್ಪ ನೀನು ಅರ್ಧ ತಗೋ ನಾನು ಅರ್ಧ ತಗೋ ಅಂತ ಹೇಳ್ಬಿಟ್ಟು ಬಂದ್ವಿ. ನನಗೆ ಸಿಕ್ಕಿದಷ್ಟು 1 ಕವರ್, ಮನೆಗೆ ಬೇಕಾಗಿದ್ದು ಇಷ್ಟು, ನನಗೆ ಇದ್ದಿದ್ದು ಇಷ್ಟು. ಸೊ ಸೀದಾ ನಾನು ಗವಿಗಂಗಾಧರ ದೇವಸ್ಥಾನಕ್ಕೆ ಹೋದೆ. ಸೊ ಅಲ್ಲಿ ಹೋಗಿ ಅಲ್ಲಿ ಬಿಲ್ಪತ್ರ ಅವ್ರು ಇದು ಮಾಡ್ತಾರೆ. ಅವತ್ತಿನ ಸಲ ಜಾಸ್ತಿ ದುಡ್ಡಿಗೆ ಇರ್ತಾ ಇರಲಿಲ್ಲ, 50 ಪೈಸೆಗೆ ಇಷ್ಟು ಕೊಡ್ತಾ ಇದ್ರು. ನಾನು ಹೇಳಿದೆ, ನಾನು ನೋಡಿದೆ, ಇದು ನಾನು ಇಷ್ಟು ಕೊಟ್ಟೆ, ಅದು 25 ಪೈಸೆ ಕೊಡಿಯುತ್ತೆ. 4ನೇ ಕ್ಲಾಸ್ 5ನೇ ಕ್ಲಾಸ್ ನಾವು ಕೇಳ್ಕೊಳ್ಳಿ. ಸೊ 25 ಪೈಸೆ ಕೊಡಿಯುತ್ತೆ. ನಾನು ಹಂಗೆ ಕೊಡ್ತಾ ಹೋಗ್ತಾ ಇದ್ದೆ ಲೈನಲ್ಲಿ. ಅವ್ರು ಬಂದು ಯಾರೋ ಅಲ್ಲಿ ಮಾಡ್ತಾ ಇದ್ರಲ್ಲ, ಅವ್ರು ಕೇಳಿದ್ರೆ ನೀನೆಲ್ಲ ಹಿಂಗೆ ಮಾಡ್ಕೊಡ್ದು ಅಂತ ಹೇಳಿದ್ರು. ಇಲ್ಲ ನಾ ಯಾಕೆ ಮಾಡ್ಕೊಡ್ದು, ನೀವು ಮಾಡ್ತೀವಿ ನಾನು ಮಾಡ್ತಾ ಇದ್ದೀನಿ. ಅವ್ನು ನೋಡ್ದ ಇವ್ನು ಬಿಡೋದಿಲ್ಲ ಅಂತ ಗೊತ್ತಾಯ್ತು. ನಿನ್ ಎಷ್ಟಿದೆ ಇಷ್ಟಿದೆ ಅಂತ ಹೇಳಿದ್ರೆ ಸೀದಾ ಅವನು 9 ರೂಪಾಯಿನ ಕೊಟ್ಟ ನನಗೆ, ನೀನು ಮಾತಾಡ ಇದು ದುಡ್ಡು ತಗೋ ಹೋಗು ಅಂತ. ಸೊ ನನ್ನ ಬಿಸ್ನೆಸ್ ಪ್ರಯಾಣ ಅಲ್ಲಿಂದ ಸ್ಟಾರ್ಟ್ ಆಯಿತು. ಓಕೆ, ದಟ್ಸ್ ವಾಸ್ ಕ್ರಿಯೇಟಿಂಗ್ ದ ಓಕೆ. ಸೊ ಇದು ಕ್ರಿಯೇಟಿಂಗ್ ಆಪರ್ಚುನಿಟಿಗೆ ಒಂದು ನಾನು ಹೇಳಿದೆ ನಾನು ಸ್ಪೀಕಿಂಗ್. 1996 ಅಲ್ಲಿ ನಮ್ಮ JC's ಒಂದು ಕಾನ್ಫರೆನ್ಸ್ ಇತ್ತು, ಝೋನ್ ಕಾನ್ಫರೆನ್ಸ್ ಅಂತ ಹೇಳ್ಬಿಟ್ಟು. ಓಕೆ, ಸೊ ಝೋನ್ ಕಾನ್ಫರೆನ್ಸ್ ಬಂದು ನಮ್ಮ ಚಿಕ್ಕಮಂಗ್ಳೂರಲ್ಲಿ ನಡೀತು ಆ ಟೈಮಲ್ಲಿ. ಆ ಚಿಕ್ಕಮಂಗ್ಳೂರು ಟೈಮಲ್ಲಿ ಒಂದು ಏನಾಯ್ತು ಅಂತ ಹೇಳಿದ್ರೆ, ಅಲ್ಲಿ ಒಂದು ಆಗಿನ ಪ್ರೆಸಿಡೆಂಟು ನನ್ನನ್ನು ಕೇಳಿದ್ರು, ಶ್ರೀಧರ್ ಅಂತ ಹೇಳ್ಬಿಟ್ಟು. ಅವರು ಆನಂದ್ ಈ ಥರ ಝೋನ್ ಕಾನ್ಫರೆನ್ಸ್ ಮಾಡ್ತಾ ಇದ್ದೀವಿ, ನಮ್ಗೊಂದು 1 ಅವರ್ ಕಲ್ಚರಲ್ ಪ್ರೋಗ್ರಾಮ್ ಬೇಕು ಅಂತ ಹೇಳ್ಬಿಟ್ಟು. ನಾನು ಜಯಪ್ರಕಾಶ್ ಎಲ್ಲ ಯೂತ್ ರೈಟರ್ಸ್ ಆರ್ಟಿಸ್ಟ್ ಫೀಲ್ಡಲ್ಲಿ ತುಂಬ ಬಳಸ್ಕೊಂಡಿದ್ದರಿಂದ ಸುಮಾರು ಆರ್ಟಿಸ್ಟ್ ಎಲ್ಲ ಗೊತ್ತಿದ್ರು. ನಾವು ಅವಾಗಿಂದ ಒಂದು JC's ಕರ್ಕೊಂಡು ಹೋಗ್ತಾ ಇದ್ದೆ ನಾನು ಎಲ್ಲರೂ. ಅವರೆಲ್ಲ ನೋಡಿದ್ರು, ಆಕ್ಟಿವಿಟಿ ಎಲ್ಲ ನೋಡಿದ್ರು. ಸೊ ಅಲ್ಲೇನಾಯ್ತು ಅಂತ ಹೇಳಿದ್ರೆ, ನಾವೇನೋ ನಿಮಗೆ ದುಡ್ಡು ಕೊಡೋದಿಲ್ಲ, ಆದರೆ ನಮಗೆ ಆಕ್ಟಿವಿಟಿ ಬೇಕು, ನಾವು ಅವ್ರಿಗೆ ಫುಡ್ ಕೊಡ್ತೀವಿ, ಮೊಮೆಂಟೋ ಕೊಡ್ತೀವಿ ಅಂತ ಹೇಳಿದ್ರು. ಆಯ್ತು ಅಂತ ಹೇಳಿದ್ರು. ಇನ್ನೊಬ್ರು ನನ್ನ ರೋಟರಿ ಸ್ನೇಹಿತರನ್ನೊಬ್ಬರ ಇದು ಮಾಡ್ಕೊಂಡು, ನಾನು ಇದರೆಲ್ಲ ಕರ್ಕೊಂಬರ್ತಿದ್ದೀನಿ ಯಂಗ್ಸ್ಟರ್ಸ್ನ, ಉಳ್ಕೊಳಕ್ಕೊಂದು ಜಾಗ ಬೇಕು ಅಂತ ಹೇಳಿ ಆಯ್ತು ಅಂತ ಒಂದು ಅವ್ರು ಲಾಡ್ಜೆಲ್ಲ 5 ರೂಮ್ಸ್ ಕೊಟ್ಟರು. ಸೊ ಇಲ್ಲಿಂದ ಶುರು ಮಾಡಿದ್ವಿ. ಅಲ್ಲಿ ಹೋದ್ವಿ, ಬ್ಯೂಟಿಫುಲ್ ಪ್ರೋಗ್ರಾಮ್ ಕೊಟ್ವಿ. ಬ್ಯೂಟಿಫುಲ್ ಪ್ರೋಗ್ರಾಮ್ ಕೊಟ್ಟ ಆದಮೇಲೆ ತುಂಬ ಚೆನ್ನಾಗಾಯಿತು. ಸೇಮ್ ರಿಪೀಟ್ ಪ್ರೋಗ್ರಾಮ್ ಇಲ್ಲಿ ಬೆಂಗಳೂರಲ್ಲಿ ಮಾಡಿದ್ವಿ. ಅವತ್ತಿನ ಬೆಂಗಳೂರು JC's ಅವರು ಅದನ್ನು ಕರೆದ್ರು ನನಗೆ ಮಾಡಬೇಕು ಅಂತ. ಆಯ್ತು ಸರ್ ಆಗುತ್ತೆ, ಆದರೆ ಅಲ್ಲೇನೂ ಫ್ರೀಯಾಗಿ ಮಾಡಿದ್ರೆ ಇಲ್ಲಿ ಮಾಡೋಕ್ಕಾಗೋದಿಲ್ಲ, ಒಂದು 5000 ರುಪೀಸ್ ಆಗುತ್ತೆ. ಆಯ್ತು ಕೊಡ್ತೀನಿ ಅಂತ 5000 ಎಂಟೈರ್ ಕಲ್ಚರಲ್ ಪ್ರೋಗ್ರಾಮ್. ಸೊ ಅವತ್ತಿನ ದಿವಸ ನನಗೆ ಸುಮಾರು ಒಂದು 2000 ರೂಪಾಯಿ ಲಾಭ ಬಂತು. ಅವರು 35,000 ರೂಪಾಯಿ ಟಿಕೆಟ್ ಸೇಲ್ ಮಾಡಿದ್ರು. ಸೊ ಅಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ನನ್ನ ಹತ್ರ ಸ್ಟಾಫ್ ಇದೆ, ಸೊ ನಾನು ಬಳಸ್ಕೊಳ್ಬೋದು, ಕಲ್ಚರಲ್ ಫೀಲ್ಡ್ ಮುಂದೆ ಬರ್ಬೋದು ಅಂತ ಹೇಳಿ. ಅವಾಗ ಅಲ್ಲಿಂದ ನಮ್ಮದು ಇವೆಂಟ್ ಮ್ಯಾನೇಜ್ಮೆಂಟ್ ಜರ್ನಿ ಸ್ಟಾರ್ಟ್ ಆಯಿತು. ಅಲ್ಲಿಂದ ಕ್ರಮೇಣ ಏನಾಯ್ತು ಅಂತ ಹೇಳಿದ್ರೆ, ಬರ್ತಾ ಚಿಕ್ಕದು ಬರ್ತ್ಡೇ ಪಾರ್ಟಿ ಆ ಥರ ಎಲ್ಲ ಶುರು ಮಾಡಿ, ನಾನು ಫಸ್ಟ್ ಬರ್ತ್ಡೇ ಕಾರ್ಯಕ್ರಮ ಶುರು ಮಾಡಿದ್ದು ಬಂದು 800 ರೂಪಾಯಿಗೆ ಶುರು ಮಾಡಿದ್ದು ನಾನು. ಅದರಲ್ಲಿ 500 ರೂಪಾಯಿ ಡೆಕೋರೇಟರ್ ಕೊಟ್ಟೆ, 200 ರೂಪಾಯಿ ಇದು ನನ್ನ ಅಸಿಸ್ಟೆಂಟ್ ಮಾಡಿದ್ದ ಶೈಲಾ ಅಂತ ಹುಡುಗಿಗೆ 100 ರೂಪೀಸ್ ಕೊಟ್ಟೆ, ಟ್ರಾನ್ಸ್ಪೋರ್ಟೇಷನ್ ಒಂದು 5 ರೂಪಾಯಿ, ನನಗೆ ಒಂದು ದಿವಸಕ್ಕೆ 150 ರೂಪಾಯಿ ಲಾಭ. ಓಕೆ, ಸೊ ಅಲ್ಲಿಂದ ನನ್ನ ಜರ್ನಿ ಸ್ಟಾರ್ಟ್ ಆಯಿತು. ಮಾಡ್ತಾ ಅಲ್ಲಿಂದ ಬರ್ತ್ಡೇ ವೆಡ್ಡಿಂಗ್ಸ್ ಎಲ್ಲ ಮಾಡ್ತಾ ಲಾಸ್ಟ್ ಇಯರಲ್ಲಿ ಒಂದು ಗ್ರ್ಯಾಂಡ್ ಬರ್ತ್ಡೇ ಪ್ರೋಗ್ರಾಮು ಹಾಸ್ಪಿಟಲ್ ಮಾಡಿದೆ. ಅದರದ್ದು ಬಡ್ಜೆಟ್ ಬಂದು ಅರೌಂಡ್ 20 lakhs. ಓಕೆ, ಸೊ ಅಂದರೆ ಅಲ್ಲಿಂದ ಪ್ರಯಾಣ. ಸೊ ಯು ಕ್ಯಾನ್ ಇದು ಮಾಡಿ ಈ ಮಾತಾಡೋದು ಹೆಂಗೆ ಕನೆಕ್ಷನ್ ಇದಾಯಿತು ಅಂತ ಹೇಳಿದ್ರೆ, ನಮಗೆ JC's ಎಲ್ಲ ಟ್ರೈನಿಂಗ್ ಅದನ್ನೇ ಹೇಳ್ಕೊಡ್ತಾರೆ ನಮಗೆ, ಅಂದರೆ ಹೌ ಟು ಗ್ರ್ಯಾಬ್ ದ ಆಪರ್ಚುನಿಟಿ, ಹೌ ಟು ಯೂಸ್ ದ ಆಪರ್ಚುನಿಟಿ ಅಂತ ಹೇಳ್ಬಿಟ್ಟು. ಸೊ ನನಗೆ ಯಾರು ಗುರುಗಳಿರಲಿಲ್ಲ ಈ ಇವೆಂಟ್ ಮ್ಯಾನೇಜ್ಮೆಂಟ್ಗೆ, ಹಾಗೆ ಒಂಥರ ನೋಡಿ ಕಲ್ತಿದ್ದೆ ಜಾಸ್ತಿ ನಾನು. ಓಕೆ, ಸೊ ಇಲ್ಲಿ ಒಂದು ದಿವಸ ಏನಾಯಿತು ಅಂತ ಹೇಳಿದ್ರೆ, ಯಾರೋ ಒಬ್ರು ಒಂದು ಬರ್ತ್ಡೇ ಪ್ರೋಗ್ರಾಮ್ಗೆ ಬರ್ತೀನಿ ಅಂತ ಹೇಳಿದ್ದು ಒಂದು ಹುಡುಗಿ ಬರಲಿಲ್ಲ, ಸಡನ್ ಆಗಿ ಬರಲಿಲ್ಲ. ಓಕೆ, ಇನ್ನು ಅರ್ಧ ಗಂಟೆಗೆ ಸ್ಟಾರ್ಟ್ ಆಗಬೇಕು, ಬಂದಿಲ್ಲ. ಈ JC's ಜಾಯ್ನ್ ಆಗೋಕ್ಕಿಂತ ಮುಂಚೆ ಝೀಲ್ ಅಂತ ಒಂದು ಕಾರ್ಯಕ್ರಮ ಅಟೆಂಡ್ ಮಾಡಿದೆ, ಝೀಲ್ ಇನ್ಸ್ಟಿಟ್ಯೂಟ್ ಆಫ್ ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಂತ ಹೇಳಿ. ಆ ಝೀಲ್ ಇನ್ಸ್ಟಿಟ್ಯೂಟ್ ಅಲ್ಲಿ ನಮಗೆ ಒಂದು ಪಿಕ್ನಿಕ್ ಅಂತ ಆರ್ಗನೈಸ್ ಮಾಡ್ತಾರೆ. ಆ ಪಿಕ್ನಿಕ್ ತುಂಬಾ ಒಂಥರ ಬೆಳಗ್ಗೆಯಿಂದ ಸಾಯಂಕಾಲ ತನಕ ತುಂಬಾ ಆಕ್ಟಿವ್ ಫುಲ್ ಗೇಮ್ಸ್ ಇರುತ್ತೆ. ಆ ಗೇಮ್ಸ್ ಜ್ಞಾಪಿಸ್ಕೊಂಡೆ, ಅದನ್ನೇ ಅದರದೊಂದು ಚಿಕ್ಕ ರೂಪನ ಇಲ್ಲಿ ಇದು ಮಾಡಿ ಆ ಗೇಮ್ಸ್ ಎಲ್ಲ ಕಂಡಕ್ಟ್ ಮಾಡಿದೆ. ಅದು ನೋಡಿದ್ರೆ ಸೂಪರ್ ಡೂಪರ್ ಸಕ್ಸಸ್ ಆಗೋದು. ಹೆಂಗ್ ಸಕ್ಸಸ್ ಆಯ್ತು ಅಂತ ಹೇಳಿದ್ರೆ, ನಮ್ಮ ಕ್ಲೈಂಟ್ ಫಾದರ್ ವಾಸ್ ದಟ್ ಟೈಮ್ ವಾಸ್ ಅರೌಂಡ್ 70-75 ಏನೋ ಇರಬೇಕು. ಮೊಮ್ಮಗದು ಬರ್ತಡೆ.
ಸೊ ಅಲ್ಲಿ ಸ್ಟೇಜ್ ಮೇಲೆ ಆ ತಾತನ್ನು ಕೂಡ ಕರ್ಕೊಂಡು ಬಂದು ಡ್ಯಾನ್ಸ್ ಮಾಡಿಸ್ಬಿಟ್ಟೆ. ಅವ್ರಿಗೆ ಏನು ಖುಷಿ ಆಗೋಯ್ತು ಅಂದ್ರೆ ನಮ್ಮ ಅಪ್ಪನ ಈ ರೀತಿಯಲ್ಲಿ ನಾವು ಒಟ್ಟದಾಗಿಂದ ನೋಡಿಲ್ಲ, ಫಸ್ಟ್ ಟೈಮ್ ಅವ್ರನ್ನ ಡ್ಯಾನ್ಸ್ ಮಾಡ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ, ದೆನ್ ಯು ಆರ್ ಸೂಪರ್ ಗ್ರೇಟ್ ಅಂತ ಹೇಳಿ. ಸೊ ಅವಾಗ ನಮ್ಗೆ ಒಂದು ಸ್ವಲ್ಪ ಖುಷಿ ಆಗುತ್ತೆ. ಅದೇ ತರ ಅಲ್ಲಿಂದ ಶುರುವಾದ ಜರ್ನಿ, ಅಲ್ಲಿ ಒಂದು ಬರ್ತ್ಡೇಯಿಂದ ಸ್ಟಾರ್ಟ್ ಆಯ್ತು, ನೆಕ್ಸ್ಟ್ ನೇಮಿಂಗ್ ಸೆರೆಮನಿ, ಗೃಹ ಪ್ರವೇಶ, ಮದುವೆಗಳಲ್ಲಿ, ಇಲ್ಲಿ ಎಲ್ಲ ಕಡೆನೂ ಒಂದು ಕನೆಕ್ಷನ್ ಇರ್ತಾ ಇರಲಿಲ್ಲ. ಬರ್ತಾ ಇದ್ರು, ಕೇಕ್ ಕಟ್ ಮಾಡ್ತಿದ್ರು, ಊಟ ಮಾಡ್ಕೊಂಡಿದ್ರು, ಹೋಗ್ತಾ ಇದ್ರು. ಸೊ ದೆನ್ ವಿ ಕಾಲ್ಡ್ ಸಮಥಿಂಗ್ ಕಾಲ್ಡ್ ಆಸ್ ಅ ಗೇಮ್ ಶೋ ಅಂತ ಹೇಳಿ. ಸೊ ನಾನು ಒಂದು ಶುರು ಮಾಡಿದಾಗ ಈ ಗೇಮ್ಸ್ ಕಂಡಕ್ಟ್ ಮಾಡೋದು, MC ಮಾಡೋದು ಯಾರು ಇರಲಿಲ್ಲ. ಅಂದ್ರೆ ಬಿಟ್ವೀನ್ 2004 ಇಂದ 2008 ಟೈಮಲ್ಲಿ ಒಂದು ವಾರಕ್ಕೆ ಏನಿಲ್ಲ ಅಂತ 8 ರಿಂದ 10 ಬರ್ತ್ಡೇ ಪ್ರೋಗ್ರಾಮ್ಸ್ ಮಾಡ್ತಾ ಇದ್ದೆ ನಾನು. 8 to 10 ಬರ್ತ್ಡೇ ಪಾರ್ಟೀಸ್ ಪರ್ ವೀಕ್. ಅಂದ್ರೆ ಆಲ್ಮೋಸ್ಟ್ 80% ಗೇಮ್ ಶೋ ವಾಸ್ ದೇರ್. ಓಕೆ, ಸೊ ಅಲ್ಲಿಂದ ಒಂದು ಗೇಮ್ ಶೋ ಅಂತ ಸ್ಟಾರ್ಟ್ ಆಯ್ತು. ಅವಾಗ ಇದಕ್ಕೆ ಒಂದು ಹೆಸರು ಏನು ಇರಲಿಲ್ಲ, ಎಲ್ಲ ಪ್ರತಿಯೊಂದು ಕ್ರಿಯೇಟ್ ಮಾಡಿದ್ವಿ ನಾವು. ಆಂಕರಿಂಗು, ಮಾಡರೇಟಿಂಗು ಎಲ್ಲ ಗೊತ್ತಾಗಿದ್ದು ಈ ಫೀಲ್ಡ್ ಇಳಿದ ಮೇಲೆ. ಸೊ ಈ ಮಾತಿಂದ ಏನೇನು ಸಾಧಿಸ್ಬೋದು ಅನ್ನೋದಕ್ಕೆ ಒಂದು ಆಸ್ ಅನ್ ಆಂಕರ್, ಈ ಮಾತನ್ನ ಚೆನ್ನಾಗಿ ಆಡೋದನ್ನ ಕಲ್ತ್ಕೊಂಡ ಅಂತ ಹೇಳಿದ್ರೆ, ಇವಾಗ ಎಷ್ಟೋ ಜನ ನೀವು ಹೇಳ್ತಾ ಇದ್ರಿ, ನೀವೆಲ್ಲ ಇವಾಗ ಬಿಸ್ನೆಸ್ ಅಲ್ಲಿ ಇದ್ದೀರಾ, ಇವಾಗ ನೀವು ಪೊಲಿಟಿಕ್ಸ್ ಅಲ್ಲಿ ಇದ್ದೀರಾ. ಪೊಲಿಟಿಕ್ಸ್ ಅಲ್ಲಿ ಬೇಕಾಗಿರೋದೇ ಮಾತು. ಓಕೆ, ಚಿನ್ನ ಅನ್ನೋದು ಗೊತ್ತಿರ್ಬೇಕು, ಎಳನಾಮನೆ ಅಂತ ಗೊತ್ತಿರ್ಬೇಕು. ಓಕೆ, ಸೊ ಈ ಎರಡು ಇದನ್ನ ಬಳಸೋದು, ಪದಗಳನ್ನ ಯೂಸ್ ಮಾಡೋದಾಗಿರ್ಬೋದು, ರಿಲೇಶನ್ಶಿಪ್ ಯಾವ ತರ ಮೇಂಟೈನ್ ಮಾಡ್ತೀರೋ ಅದಾಗಿರ್ಬೋದು, ಮಾತಿನಿಂದಲೇ ನೀವು ಲೀಡರ್ಶಿಪ್ ಕ್ವಾಲಿಟೀಸ್ ಬೆಳೆಸ್ಕೊಳ್ತೀರಾ, ಲೀಡರು ಆಗ್ತೀರಾ. ಇಲ್ಲಾಂದ್ರೆ ಮಾತು ನಮ್ಗೆ ಎಷ್ಟೆಷ್ಟು ಆಸೆಗಳು ಇರ್ತದೆ, ಆದ್ರೆ ನಾವು ಅದನ್ನ ಬಳಸ್ಕೊಳಕ್ಕಾಗೋದಿಲ್ಲ, ಎಕ್ಸ್ಪ್ರೆಸ್ ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿದ್ರೆ ವಿಲ್ ನಾಟ್ ಬಿ ಏಬಲ್ ಟು ಬಿಕಮ್ ಸಮಥಿಂಗ್. ಓಕೆ, ಸೊ ಈ ತರ ಸಾಕಷ್ಟು ಎಕ್ಸಾಂಪಲ್ಸ್ ಇದೆ ನನ್ನ ಲೈಫಲ್ಲಿ. ನನ್ನ ಅವಕಾಶ ಎಷ್ಟಿದೆ ಅಂತ ಗೊತ್ತಿಲ್ಲ, ಅದಕ್ಕೋಸ್ಕರ ನಾನು MC ಮಾಡಬೇಕಾದ್ರೆ ಎಕ್ಸ್ಪೀರಿಯನ್ಸ್, ಬೇರೆ ಬೇರೆ ಬರ್ತ್ಡೇ ಪಾರ್ಟಿ ಹೇಗೆ ಮಾಡಿದ್ರಿ, ಮ್ಯಾರೇಜ್ ಪಾರ್ಟಿ ಹೇಗೆ ಮಾಡಿದ್ರಿ, ಅಥವಾ ಯಾವುದೋ ಪೊಲಿಟಿಕಲ್ ಪ್ರೋಗ್ರಾಮ್ ಮಾಡಿದಾಗ ಹೇಗೆ ಮಾಡಿದ್ರಿ? ಓಕೆ ಸರಿ, ಒಂದು ಇವಾಗ ಬರ್ತ್ಡೇ ಪಾರ್ಟಿ ಜಸ್ಟ್ ನಾನು ಮೊನ್ನೆ ಮಾಡಿದೆ, ಡೇ ಬಿಫೋರ್ ಎಸ್ಟರ್ಡೇ ಐ ಡಿಡ್ ಇಟ್. ಸೊ ಅವರ ಸಿಸ್ಟರ್, ನಮ್ಮ ಕ್ಲೈಂಟ್ ಅವ್ರ ಸಿಸ್ಟರ್ದು 13 ವರ್ಷದ ಮುಂಚೆ ಒಂದು ಮದುವೆ ಮಾಡಿದೆ. ಸೊ ಈ ಮದುವೆ ಮಾಡಿದಕ್ಕೋಸ್ಕರ ನನಗೆ ಈ ಬರ್ತ್ಡೇ ಕೊಟ್ಟರು. ಈ ಬರ್ತ್ಡೇ ಹೋಗ್ತಾ ಇದ್ದಂಗೆ ನಾವೇನ್ ಮಾಡಿದ್ವಿ, 3 ಥಿಂಗ್ಸ್. ಡೆಕೋರೇಷನ್ ಒಂದಿರ್ತದೆ, ಎರಡನೇದು ಬಂದು ಆಕ್ಟಿವಿಟೀಸ್ ಅಂತ ಹೇಳ್ತೀವಿ ನಾವು. ಸೊ ಆಕ್ಟಿವಿಟೀಸ್ ಅಂದ್ರೆ ನೇಲ್ ಆರ್ಟ್ ಇರ್ಬೋದು, ಹೇರ್ ಬ್ರಷ್ ಆರ್ಟ್ ಇರ್ಬೋದು, ಇಲ್ಲ ಬೆಲೂನ್ ಮಾಡಲಿಂಗ್ ಅಂತ ಇರ್ಬೋದು, ಅಥವಾ ಇನ್ಸ್ಟೆಂಟ್ ಫೋಟೋಸ್ ಅಂತ ಇರ್ಬೋದು, ಮೈಕ್ರೋ ಪೆನ್ಸಿಲ್ ಆರ್ಟ್ ಅಂತ ಇರ್ಬೋದು. ಸೊ ಈ ತರ ಆಕ್ಟಿವಿಟೀಸ್ನ ಇದು ಮಾಡಿ ಜನರನ್ನ ಎಂಗೇಜ್ ಮಾಡ್ತೀವಿ. ಇವಾಗ ಜನರೆಲ್ಲ ಬರ್ತಾರೆ, ಈ ಬಂದ ಆದ್ಮೇಲೆ ಕೇಕ್ ಕಟ್ಟಿಂಗು ನೆಕ್ಸ್ಟ್ 1.5 ಅವರ್ ಇರ್ತದೆ. ಆ 1.5 ಅವರ್ನ ಯಾವ ತರ ಕನೆಕ್ಟ್ ಮಾಡೋದು, ಸೊ ಅದಕ್ಕೆ ಎಲ್ಲ ನಾನಾ ವಿಧ ಇದೆ. ಒಂದು ವಿ ಕ್ಯಾನ್ ಯೂಸ್ ದಿಸ್ ಆಸ್ ಅ ಗೇಮ್ ಶೋ. ನಾನು ಮೇ ಬಿ ಆಫ್ಟರ್ ನಮಗೆ ಅವಕಾಶ ಸಿಗ್ತಾರೆ ಒಂದು 2-3 ಗೇಮ್ಸ್ ಕಂಡಕ್ಟ್ ಮಾಡ್ತೀನಿ ನಿಮಗೆ, ಸೊ ದಟ್ ನಿಮ್ಗೆ ಗೊತ್ತಾಗುತ್ತೆ ಯಾವ ತರ ಇರ್ತದೆ ಅಂತ ಹೇಳಿ. ಈ ಗೇಮ್ಸ್ ಕಂಡಕ್ಟ್ ಮಾಡೋದು ಒಂದು ರೀತಿ. ಅದು ಬಿಟ್ಟರೆ ಇವಾಗ ಎಂಟರ್ಟೈನ್ಮೆಂಟ್ ಅಲ್ಲಿ ಏನ್ ಕೊಡ್ಬೋದು, ಒಂದು ಬರ್ತ್ಡೇಲಿ ಹೇಳಿ ನೋಡೋಣ. ಆರ್ಕೆಸ್ಟ್ರಾ ಬರ್ತ್ಡೇ ಇಲ್ಲ, ಓಕೆ, ಆರ್ಕೆಸ್ಟ್ರಾ ಮದುವೆಗಳು ಚೆನ್ನಾಗಿರ್ತದೆ ಆಗುತ್ತೆ. ಅದೇನಪ್ಪ ಅಂದ್ರೆ ಊರಿನ ಕಡೆ ಅವ್ರಿಗೆ ಬೇರೆ ಎಂಟರ್ಟೈನ್ಮೆಂಟ್ ಅಂದ್ರೆ ಏನು ಅಂತ ಗೊತ್ತಿರೋದಿಲ್ಲ. ಇವಾಗ ಏನೋ ದೊಡ್ಡವ್ರ ಬರ್ತಡೇ ಆದ್ರೆ ಓಕೆ, ಚಿಕ್ಕ ಮಕ್ಕಳ ಬರ್ತಡೇ ಆರ್ಕೆಸ್ಟ್ರಾ ಮಾಡ್ದ ಅಂತ ಹೇಳಿದ್ರೆ ಮಕ್ಕಳು ಯಾರು ಕೂತ್ಕೊಳ್ಳೋದಿಲ್ಲ, ಅಮ್ಮ ಹೋಗಡಪ್ಪ ಅಂತಾರೆ, ಅಪ್ಪ ಹೋಗಡಪ್ಪ ಅಂತಾರೆ. ಓಕೆ, ಇನ್ನೇನ್ ಮಾಡ್ಬೋದು, ಡ್ಯಾನ್ಸ್ ಮಾಡಿಸ್ಬೋದು. ಓಕೆ ಫೈನ್, ರೈಟ್. ಡ್ಯಾನ್ಸ್ ಇಸ್, ನಾನು ಗೇಮಲ್ಲೇ ಒಂದು ಡ್ಯಾನ್ಸ್ ತಗೊಂಡು ಬಂದ್ಬಿಡ್ತೀನಿ. ಸೊ ಅದರಿಂದ ಅವ್ರಿಗೆ ಪ್ರೈಸಸ್ ಗೆಲ್ತಾರೆ, ಅಟ್ ದ ಸೇಮ್ ಟೈಮ್ ಡ್ಯಾನ್ಸ್ ಮಾಡೋದು ಇರುತ್ತೆ. ಬೇರೆ ಏನು ಮಾಡೋದು, ಸೌಂಡ್, ಮ್ಯೂಸಿಕ್ ಹಾಕಿ ಕುಣಿರಿ. ಓಕೆ, ಅವ್ರು ಹೇಳಿದ್ರೆ ನೀವು ಸ್ವಲ್ಪ ಬೇರೆ ತರ ಹೇಳ್ತಾರೆ. ಓಕೆ, ನೆಕ್ಸ್ಟ್ ಏನು ಮಾಡೋದು, ಎಷ್ಟು ಥಿಂಕ್ ಮಾಡಿ ಇಲ್ಲಿ ನಿಮ್ದು ಓಪನ್ ಅಪ್ ಆಗುತ್ತೆ, ಕ್ರಿಯೇಟಿವ್ ಮೈಂಡ್. ಏನು ನೋಡಿರ್ತೀರಾ ಆದ್ರೆ ಹೇಗೆ ಹೇಳ್ಬೇಕು ಅಂತ ಗೊತ್ತಿರುತ್ತೆ, ಬಟ್ ಓಪನ್ ಇಟ್. ಅದನ್ನ ಇವಾಗ ಹೇಳ್ತಿರೋದು, ನಾನು ಗೇಮ್ಸ್ ಮಾಡ್ತಿರೋದು ಅದನ್ನೇ ಹೇಳ್ತಾ ಇದ್ವಿ. ಚಿಕ್ಕ ಮಕ್ಕಳ ಗೇಮ್ಸು, ದೊಡ್ಡ ಮಕ್ಕಳ ಗೇಮ್ಸು, ಟೀನೇಜರ್ಸ್ಗೆ, ಹೌಸ್ ವೈಫ್ಗೆ, ಕಪಲ್ಸ್ಗೆ, ಇಂಡಿವಿಜುವಲ್ ಅಡಲ್ಟ್ಸ್ಗೆ, ಪುಟ್ಟಾಪುಟೀಸ್ಗೆ ಎಲ್ಲರೂ. ಓಕೆ, ಅದ್ ಬಿಟ್ಟು ಅಂದ್ರೆ ನಾನು ನಿಮ್ಗೆ ಜಸ್ಟ್ ಆಸ್ಕಿಂಗ್, ಇನ್ನೇನೇನು ಮಾಡ್ತಾರೆ ಬರ್ತ್ಡೇಸ್ ಅಲ್ಲಿ, ಇನ್ನೇನು ಎಂಟರ್ಟೈನ್ಮೆಂಟ್ ಕೊಡ್ಬೋದು, ಅಥವಾ ಏನು ಮಾಡ್ತಾರೆ ಜನರು.
ಏನು ಸರ್ ಕಲ್ಚರಲ್ ಆಕ್ಟಿವಿಟೀಸ್ ಅಂದರೆ ಯಾವುದು? ಹೇಳಿದಿಲ್ಲ ಸೇಮ್ ಬರ್ತದೆ ಥಿಂಕ್ ಸಮಥಿಂಗ್ ಎಲ್ಸ್ ಆರ್ ನೀವೇ ಕ್ರಿಯೇಟ್ ಮಾಡಿ, ಇಲ್ಲ ಅಂತ ಹೇಳಿದ್ರೆ ಬೊಂಬೆಗಳನ್ನ ಹಾಕಿ ಹ್ಮ್. ಬೊಂಬೆಗಳನ್ನ ಪ್ರದರ್ಶನ ಮಾಡಿ ಮಕ್ಕಳು ಬಿಟ್ಟು ಪ್ರದರ್ಶನ ಮಾಡಿ ಅವ್ರನ್ನ ಅಟ್ರಾಕ್ಟ್ ಮಾಡಬೇಕು. ಓಕೆ, ಅದಕ್ಕೆ ಏನು ಹೇಳ್ತಾರೆ? ಪಪೆಟ್ ಶೋ ಅಂತ ಹೇಳ್ತಾರೆ ಅದಕ್ಕೆ. ಓಕೆ, ಪಂಚತಂತ್ರ ಇದು ಒಂದು ಕತೆ. ಅದು ಪಪೆಟ್ ಶೋ ಅನ್ನೋದು ಅದರಲ್ಲಿ ಬೇರೆ ಬೇರೆ ಥರದ್ದು ಇದಿದೆ. ತೊಗಲು ಬೊಂಬೆ ಆಟ ಅಂತ ಬೇರೆ ಬರುತ್ತೆ. ಓಕೆ, ಆಮೇಲೆ ನಾವು ಏನು ಸೂತ್ರದ ಬೊಂಬೆ ಅಂತ ಬೇರೆ ಬರುತ್ತೆ. ಓಕೆ, ರಾಡ್ ಪಪೆಟ್ಸ್ ಅಂತ ಬೇರೆ ಬರುತ್ತೆ, ಹ್ಯಾಂಡ್ ಪಪೆಟ್ಸ್ ಅಂತ ಬರುತ್ತೆ. ಸೊ ಆ ಪಪೆಟ್ ಶೋ ಅಲ್ಲೇ 4-5 ಥರ ಇದೆ. ಓಕೆ, ಪಪೆಟ್ ಶೋ ಮಾಡ್ಬೋದು. ಆಮೇಲೆ storytelling can be a very fantastic activity. There are Simi the storyteller ಅಂತ ಹೇಳ್ಬಿಟ್ಟು ಒಂದು ಲೇಡಿ ಬರೀ ಕತೆ ಮಕ್ಕಳಿಗೆ ಬೇರೆ ಬೇರೆ ವೇದಿಕೆಗಳಲ್ಲಿ ಕತೆ ಹೇಳಿಕೊಂಡೇ ಅವ್ರ ಜೀವನ ಸಾಗಿಸ್ತಾ ಇದ್ದಾರೆ. ನೆಕ್ಸ್ಟ್ ಕ್ವಿಜ್ ಕಾಂಪಿಟೇಷನ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ ಅಲ್ಲಿ ಅಷ್ಟೊಂದು ಅವಕಾಶ ಇರೋದಿಲ್ಲ. ನಾವು ಯಾವುದೇ ಸ್ಟೇಜ್ ಮೇಲೆ ಒಂದು ಆಕ್ಟಿವಿಟಿ ಕಂಡಕ್ಟ್ ಮಾಡ್ತಾ ಇದೀವಿ ಅಂದ್ರೆ ಎದುರುಗಡೆ ಇರೋರಿಗೆ ಅದು ಎಂಟರ್ಟೈನ್ಮೆಂಟ್ ಆಗಿರಬೇಕು, ಇಲ್ಲಿರೋರಿಗೆ ಕಾಂಪಿಟೇಷನ್ ಆಗಿರಬೇಕು, ಮತ್ತೆ ಅದರ ಟೈಮ್ ಕಡಿಮೆನೂ ಆಗಿರಬೇಕು. ಓಕೆ, ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಅದರಿಂದ ಯಾವ ತರ ಇದು ಮಾಡ್ತೀವಿ, ಎಂಟರ್ಟೈನ್ ಮಾಡ್ತೀವಿ? ಫಾರ್ ಎಕ್ಸಾಂಪಲ್ ಈಗ ರೀಸೆಂಟ್ ಟ್ರೆಂಡಿ ಸಾಂಗ್ಸ್ ಇರುತ್ತೆ, ಮಕ್ಕಳು ಜಾಸ್ತಿ ಇಷ್ಟಪಡೋದು ಆ ಥರದ್ದು ಕೀಬೋರ್ಡಲ್ಲಿ ಪ್ಲೇ ಮಾಡೋದು ಅಥವಾ ಫ್ಲೂಟಲ್ಲಿ ಪ್ಲೇ ಮಾಡೋದು. ಸೊ ಅವ್ರ ಅದರಲ್ಲೇ ಹೋಗ್ತಾರೆ ಮಕ್ಕಳು. ಸೊ ದೇ ಸ್ಟಾರ್ಟ್ ಟು ಸಿಂಗ್. ಇವ್ರು ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ ಮಾಡ್ತಿದ್ರೆ ಅವ್ರ ಹತ್ರ ಇನ್ವಾಲ್ವ್ ಆಗ್ತಾರೆ. ಇದು ಯಾವ ಏಜ್ ಗ್ರೂಪ್ ಮಕ್ಕಳಿಗೆ ಮತ್ತೆ ಯಾವ ಊರಿನ ಮಕ್ಕಳಿಗೆ ಇದು ಸೂಟ್ ಆಗುತ್ತೆ? ಇದು ಸಿಟಿ ಎಸ್ಪೆಷಲಿ ಅರ್ಬನ್ ಏರಿಯಾ ಸೂಟ್ ಆಗುತ್ತೆ. ಅಂಡ್ ಈಗ ಚಿಕ್ಕ ಮಕ್ಕಳಲ್ಲ ಅಬೌವ್ 5th ಸ್ಟ್ಯಾಂಡರ್ಡ್ ಇರ್ಬೋದು, ಅಂದ್ರೆ ಮಕ್ಕಳಿಗೆ ಅರ್ಥ ಆಗೋದು ಅವ್ರಿಗೆ ಮಾತ್ರ ಗೊತ್ತಾಗ್ತದೆ. ಓಕೆ, ಫೈನ್. ಸೊ ಇವ್ರೇನ್ ಹೇಳ್ತಾರೆ, ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಮುಖಾಂತರ ಅವ್ರನ್ನ ಹಿಡಿದಿಡ್ಬೋದು ಅಂತ ಹೇಳ್ತಾರೆ. ಇವತ್ತಿನ ದಿವಸದಲ್ಲಿ ಏನಾಗೋಗಿದೆ ಅಂತ ಹೇಳಿದ್ರೆ ಆ ಥರ ಪೇಷನ್ಸ್ ಕಡಿಮೆ ಆಗೋಗಿದೆ ಜನರಿಗೆ. ಟು ಬಿ ಫ್ರಾಂಕ್, ಅವ್ರಿಗೆ ಏನು ಬಂದ್ರೆ ಆ ಥರ ಎಲ್ಲ ಇನ್ಸ್ಟೆಂಟ್ ಫುಡ್, ಮ್ಯಾಗಿ 2 minutes 3 minutes ಮ್ಯಾಗಿ ತಿಂದು ಅವ್ರಿಗೆ ಇನ್ಸ್ಟೆಂಟ್ ಆಗಬೇಕು. ಸೊ ವಿ ಆಲ್ಸೋ ಹ್ಯಾವ್ ಟು ಗೋ ವಿತ್ ದ ಟ್ರೆಂಡ್. ಅಂದ್ರೆ ಅವ್ರಿಗೆ ಏನೇನು ಬೇಕು ಅದನ್ನ ಕೊಡ್ತಾ ನಮ್ಗೆ ಹೇಳ್ಕೊಬೇಕಾಗುತ್ತೆ. ಸೊ ಎಸ್, ದಟ್ ಆಕ್ಚುಲಿ ಹೇಳ್ಬೇಕು ಅಂದ್ರೆ ಆ ಮೊಬೈಲ್ ಇಂದ ನಾನು ಗೇಮ್ ಕಂಡಕ್ಟ್ ಮಾಡ್ತೀನಿ. ಕ್ಯಾನ್ ವಿ ಡೂ ದಟ್ ಒನ್? ಒಂದು ನಿಮಿಷ ಅವ್ರು ಹೇಳಿದ್ರೆ ಅದನ್ನ ಇದು ಮಾಡೋಣ. ಓಕೆ, ಫೈನ್. ಸೊ ನಾವು ಐ ಆಮ್ ಗೋಯಿಂಗ್ ಟು ಕಂಡಕ್ಟ್ ದಟ್ ಆಕ್ಟಿವಿಟಿ ವೆರಿ ಫಾಸ್ಟ್. ಟೇಕ್ ಯುವರ್ ಮೊಬೈಲ್ಸ್. ಎಲ್ಲರೂ ನಿಮ್ಮ ಮೊಬೈಲ್ ತಗೊಳ್ಳಿ. ಓಕೆ, ಫೈನ್. ರೈಟ್, ಎವ್ರಿಬಡಿಸ್ ಕ್ಯಾಮರಾ ಆನ್. ಸೆಲ್ಫಿ ಮೋಡ್. ಓಕೆ, 30 ಸೆಕೆಂಡ್ ಅಲ್ಲಿ ಇಲ್ಲಿರೋರಲ್ಲಿ ಯಾರು ಜಾಸ್ತಿ ಸೆಲ್ಫೀಸ್ ತಗೊಂಡ್ ಬರ್ತಾರೆ? ನಿಮ್ದಲ್ಲ, ಬೇರೆಯವ್ರ ಜೊತೆಗೆ 30 ಸೆಕೆಂಡ್ ಅಲ್ಲಿ ಯಾರು ತಗೊಂಡ್ ಬರ್ತಾರೆ? ಎದ್ದು ಹೋಗ್ಬೇಕು, ಓಡ್ತಾ ಇರಬೇಕು. 30, ಅವ್ರಿಗೆ ಅವ್ರ ಜೊತೆ ಒಳ್ಳೆ ಪೋಸ್ ಇರಬೇಕು. 29, 28, 27, 26. ನಿಮ್ದಲ್ಲ, ಬೇರೆಯವ್ರ ಜೊತೆಗೆ ತಗೊಳ್ಬೇಕು. ನಿಮ್ದೆಲ್ಲ ಅಲ್ಲಿ ಹೋಗ್ಬೇಕು. ನಮ್ದೆಲ್ಲ ಒಬ್ಬೊಬ್ಬರ ಜೊತೆಗೇನೆ, ಗ್ರೂಪ್ ಅಲ್ಲ, ಇಂಡಿವಿಜುವಲ್ ಒಬ್ಬೊಬ್ಬರ ಜೊತೆಗೆ ಫಾಸ್ಟ್ ಆಗಿ ತಗೊಳ್ಬೇಕು. 25, 24, 23, 22, 21,